ತಮಿಳು ನಟ ವಿಶಾಲ್ ಅವರಿಗೆ ಏನಾಯ್ತು? ಪುನೀತ್ ಅವರ ಸ್ನೇಹಿತನಿಗೆ ಕಾಡ್ತಾ ಇರೋ ಆರೋಗ್ಯ ಸಮಸ್ಯೆ ಇದ್ದದ್ದು. ವೈದ್ಯರು ಹೇಳೋದೇನು? ವಯಸ್ಸಾದ್ರೂ ಮದುವೆ ಆಗಿಲ್ಲ ಯಾಕೆ? ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ವಿಶಾಲ್ ಅವರಿಗೆ ಆಗಿದ್ದೇನು? ಇತ್ತೀಚೆಗೆ ವಿಶಾಲ್ ನಟನೆಯ ಮದಗಜ ರಾಜ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಚೆನ್ನೈನಲ್ಲಿ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ವಿಶಾಲ್ನ ನೋಡಿ ಖುಷಿ ಪಟ್ಟೋರ್ಗಿಂತ ಶಾಕ್ ಆದವರೇ ಹೆಚ್ಚು. ಕಾರಣ ವಿಶಾಲ್ ಅವರ ಮುಖ ಉದಿತ್ತು, ಕೈ ನಡುಗ್ತಾ ಇತ್ತು, ಮಾತು ತೊದಲ್ತಾ ಇತ್ತು, ಕನ್ನಡಕವನ್ನ ಧರಿಸಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತು. ವಿಶಾಲ್ಗೆ ಏನಾಯ್ತು? ಗಂಭೀರ ಆರೋಗ್ಯ ಸಮಸ್ಯೆ ಏನಾದರೂ ಕಾಡ್ತಾ ಇದೆಯಾ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ವೈದ್ಯರು ಹೇಳಿದ್ದೇನು? ವೈರಲ್ ಫೀವರ್ನಿಂದಾಗಿ ವಿಶಾಲ್ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ವೈರಲ್ ಫೀವರ್ ಬಂದರೆ ಹೀಗೆಲ್ಲ ಆಗುತ್ತಾ ಅನ್ನೋದು ಎಲ್ಲರ ಪ್ರಶ್ನೆ. ಇದೇ ಬೆನ್ನಲ್ಲೇ ಚೆನ್ನೈನ ಅಪೋಲೋ ಆಸ್ಪತ್ರೆಯ ವೈದ್ಯರೊಬ್ಬರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಶಾಲ್ ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ, ಅವರು ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ರೆಸ್ಟ್ನಲ್ಲಿ ಇರಬೇಕು ಅಂತಿದೆ. ಆದರೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ರೀತಿ ಕೈ ಬರಹದ ರಿಪೋರ್ಟ್ನ ಕೊಡ್ತಾರಾ? ಇದನ್ನು ನಂಬಬಹುದಾ ಅನ್ನೋದು ಇನ್ನೊಂದಷ್ಟು ಜನರ ಪ್ರಶ್ನೆ. ಮತ್ತೊಂದು ಕಡೆ ನರಕ್ಕೆ ಸಂಬಂಧಿಸಿದಂತಹ ಕಾಯಿಲೆಯಿಂದ ವಿಶಾಲ್ ಬಳಲುತ್ತಿದ್ದಾರೆ ಅಂತ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತದೆ. 2013ರಲ್ಲಿ ಕಂಪ್ಲೀಟ್ ಆಗಿದ್ದ ಸಿನಿಮಾ ಲೇಟ್ ಆಗಿ ರಿಲೀಸ್ ಆಗ್ತಿರೋದು ಯಾಕೆ ಗೊತ್ತಾ? ವಿಶಾಲ್ ಅವರು ನಟಿಸಿರೋ ಮದಗಜ ರಾಜ ಸಿನಿಮಾ 2013ರಲ್ಲಿ ರಿಲೀಸ್ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ರಿಲೀಸ್ ಆಗಿರಲಿಲ್ಲ. ಆಸ್ಟ್ರೇಲಿಯಾ ಮೂಲದವರೊಬ್ಬರು ಪೇಮೆಂಟ್ ವಿಚಾರವಾಗಿ ನಿರ್ಮಾಪಕರ ವಿರುದ್ಧ ಕೋರ್ಟ್ ಮೆಟ್ಟಿಲು ಏರಿ ಸಿನಿಮಾ ರಿಲೀಸ್ಗೆ ತಡೆ ತಂದಿದ್ದು ಕೂಡ ಪ್ರಮುಖ ಕಾರಣ. ಬಳಿಕ ಸ್ವತಃ ವಿಶಾಲ್ ಹಾಗೂ ನಿರ್ದೇಶಕರು ಸಿನಿಮಾ ಬಿಡುಗಡೆಗೆ ಪ್ರಯತ್ನಗಳನ್ನು ನಡೆಸಿದರು. ಇದೀಗ ಬರೋಬ್ಬರಿ 12 ವರ್ಷಗಳ ನಂತರ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಗಮನಾರ್ಹವಾಗಿದೆ. ವಯಸ್ಸು 47, ಇನ್ನೂ ಮದುವೆ ಆಗಿಲ್ಲ. ಮದುವೆ ಬಗ್ಗೆ ವಿಶಾಲ್ ಹೇಳೋದೇನು? ನಟ ವಿಶಾಲ್ಗೆ 47 ವರ್ಷ ವಯಸ್ಸು, ಆದರೂ ಇನ್ನೂ ಮದುವೆ ಆಗಿಲ್ಲ. ಯಾವಾಗ ಮದುವೆ ಆಗ್ತೀರಿ ಅಂತ ಮಾಧ್ಯಮದವ್ರು ಕೇಳಿದ್ರೆ ಸಲ್ಮಾನ್ ಖಾನ್, ಪ್ರಭಾಸ್ ಮದುವೆ ಆದ್ಮೇಲೆ ಅಂತ ತಮಾಷೆ ಮಾಡ್ತಾರೆ. ಮತ್ತೊಂದು ಕಡೆ ನಾನು ಮದುವೆಯನ್ನ ದ್ವೇಷಿಸಲ್ಲ, ಆದರೆ ಚೆನ್ನೈನಲ್ಲಿ ಸೌತ್ ಇಂಡಿಯನ್ ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಕಾಮಗಾರಿ ಮುಗಿದ ಬಳಿಕ ಮದುವೆ ಆಗ್ತೀನಿ ಅಂತ ಹೇಳಿದ್ರು. 2019ರಲ್ಲಿ ವಿಶಾಲ್ ನಟಿ ಅನಿಶಾ ಅಲ್ಲಾ ನಡುವೆ ನಿಶ್ಚಿತಾರ್ಥ ನೆರವೇರಿತ್ತು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಎಂಗೇಜ್ಮೆಂಟ್ ಮುರಿದು ಬಿತ್ತು. ಅಂದಹಾಗೆ ಪುನೀತ್ ಅವರು ಇದ್ದಾಗ ಅವರ ಫ್ರೆಂಡ್ ಆಗಿದ್ದ ವಿಶಾಲ್ ಅಪ್ಪು ನಿಧನದ ಬಳಿಕ ಅವರ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸೋದಾಗಿ ಹೇಳ್ತಾರೆ. ಪುನೀತ್ ಓದಿಸ್ತಾ ಇದ್ದ 1800 ಮಕ್ಕಳನ್ನ ತಾನು ಓದಿಸ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಇದಿಷ್ಟು ತಮಿಳು ನಟ ವಿಶಾಲ್ ಅವರಿಗೆ ಏನಾಯ್ತು? ಪುನೀತ್ ಸ್ನೇಹಿತನಿಗೆ ಕಾಡ್ತಿರೋ ಆರೋಗ್ಯ ಸಮಸ್ಯೆಯ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇಂತಹ ವಿಶಾಲ್ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋಣ.